So now here we are to discuss some different thing, that is Bungi Connect or Bunchi Connect. ಪ್ರೊನೌನ್ಸಿಯೇಷನ್ ಡಿಫರ್ ಆಗುತ್ತೆ. ಸೊ ಬಂಗಿ ಕನೆಕ್ಟ್ ಅಂತ ಕರೀನು. ಸೊ ಬಂಗಿ ಲ್ಯಾಬ್ಸ್ ಆಫರ್ ಇಟ್ಸ್ ಬಂಗಿ. ಇದೊಂದು ಪ್ಲ್ಯಾಟ್ಫಾರ್ಮ್ ಅಪ್ಪಿ ಟು ಡೆವಲಪ್ ಅ ವೆಬ್ ಅಪ್ಲಿಕೇಶನ್ಸ್ ಯೂಸಿಂಗ್ ದ ವೆಬ್ ಬ್ರೌಸರ್ಸ್. ನಿಮ್ಮ ವೆಬ್ ಅಪ್ಲಿಕೇಶನ್ಸನ್ನು ಡೆವಲಪ್ ಮಾಡಲಿಕ್ಕೆ, ಆಮೇಲೆ ವೆಬ್ ಅಪ್ಲಿಕೇಶನನ್ನು ಹಾಸ್ಟ್ ಮಾಡಲಿಕ್ಕೆ ಯೂಸಿಂಗ್ ದ ವೆಬ್ ಬ್ರೌಸರ್. ದಿಸ್ ಈಸ್ ಅ ಆಫರ್ ಗಿವನ್ ಬೈ ದ ಕ್ಲೌಡ್. ಬಂಗಿ ಲ್ಯಾಬ್ಸ್ ಅಂತ ಬರ್ತದೆ, ಅವರು ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಬಂಗಿ ಕನೆಕ್ಟ್ ಅನ್ನೋದೊಂದು ಆಫರ್ನು ಇಡ್ಲಿಕ್ಕತ್ತಾರೆ. ಡೆವಲಪರ್ಸ್ ಯೂಸಸ್ ಬಂಗಿ ಕನೆಕ್ಟ್ ಟು ಬಿಲ್ಡ್ ಅ ಡೆಸ್ಕ್ಟಾಪ್ ಲೈಕ್ ವೆಬ್ ಅಪ್ಲಿಕೇಶನ್ಸ್. ನಾನು ಹೇಳಿದೆ ದಟ್ ಕಂಟ್ರೋಲ್ ಮಲ್ಟಿಪಲ್ ವೆಬ್ ಸರ್ವಿಸಸ್ ಆ್ಯಂಡ್ ಡೇಟಾಬೇಸಸ್. ವೆಬ್ ಅಪ್ಲಿಕೇಶನ್ಸ್ ಅಂದಮೇಲೆ ನಾವು ಮಲ್ಟಿಪಲ್ ಡೇಟಾ, ಫೇಸ್ಬುಕ್ ಆಗಲಿ, ಟ್ವಿಟರ್ ಆಗಲಿ, ಇವೆಲ್ಲವೂ ವೆಬ್ ಅಪ್ಲಿಕೇಶನ್ಸೇ. ಸೊ ನಾವು ಡೆವಲಪರ್ಸ್ ದೆನ್ ಡೆಪ್ಲಾಯ್ ದೇರ್ ಡೆಸ್ಕ್ಟಾಪ್ ಲೈಕ್ ಅ ವೆಬ್ ಅಪ್ಲಿಕೇಶನ್ಸ್ ಆನ್ ಬಂಗಿ ಮಲ್ಟಿ ಟೆನೆಂಟ್ ಗ್ರೀಡ್ ಇನ್ಫ್ರಾಸ್ಟ್ರಕ್ಚರ್. ಅಲ್ಲೇನು ಮಾಡ್ತಾರೆ ಅಂತಂದ್ರೆ ಆ ಅಪ್ಲಿಕೇಶನ್ಸನ್ನು ಅಲ್ಲಿ ಅಳವಡಿಸ್ತಾರೆ ಅಂದರೆ ಅಲ್ಲಿ ಒಯ್ದುಬಿಟ್ಟು ನಿಮ್ಮದು ವೆಬ್ ಅಪ್ಲಿಕೇಶನ್ ಸರ್ವಿಸನ್ನು ಆ್ಯಕ್ಸಸ್ ಮಾಡ್ಕೋತಾರೆ. ಸೊ ಡೆಪ್ಲಾಯ್ ಮಾಡ್ತಾರೆ. ಸೊ ಬಂಗಿ ಕನೆಕ್ಟ್ ಪ್ರೊವೈಡ್ಸ್ ಡೆವಲಪ್ಮೆಂಟ್, ಅಲ್ಲೊಂದು ವೆಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ತದೆ ಅಂತಲೂ ಕೂಡ ಹೇಳ್ತಾನೆ. ಇದೇನು ಮಾಡ್ತದೆ ಅಂದ್ರೆ ಬಂಗಿ ಕನೆಕ್ಟ್ ಟೆಸ್ಟಿಂಗ್, ಡೆವಲಪಿಂಗ್, ಹಾಸ್ಟಿಂಗ್ ಇವೆಲ್ಲವನ್ನು ಒಂದೇ ಪ್ಲ್ಯಾಟ್ಫಾರ್ಮ್ ಮೇಲೆ ಅಲೌ ಮಾಡ್ತದೆ. ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ ಬೇಡ. ಟೆಸ್ಟಿಂಗಿಗೆ ಒಂದು ಪ್ಲ್ಯಾಟ್ಫಾರ್ಮ್, ಆಮೇಲೆ ಡೆವಲಪ್ ಮಾಡ್ಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್, ಆಮೇಲೆ ಹಾಸ್ಟ್ ಮಾಡ್ಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್. ಈಗ ನೋಡಿರಿ, ವಿಜುವಲ್ ಸ್ಟುಡಿಯೋ ತೊಗೊಂಡ್ರಿ ಅಂತಂದ್ರೆ ವಿಜುವಲ್ ಸ್ಟುಡಿಯೋ ಒಳಗೆ ನೀವು ಡೆವಲಪ್ ಮಾಡ್ಬೋದು. ಆ ಡೆವಲಪ್ ಮಾಡಿದ್ದನ್ನು ನೀವು ಟೆಸ್ಟ್ ಮಾಡಬೇಕು ಅಂದರೆ ಸೆಲೆನಿಯಮ್ ID ತೊಗೋಬೇಕಾಗ್ತದೆ, ಎರಡೆರಡು ಸಾಫ್ಟ್ವೇರ್ ಯೂಸ್ ಮಾಡಬೇಕಾಗ್ತದೆ. ಬಟ್ ಇಲ್ಲಿ ಬಂಗಿ ಕನೆಕ್ಟ್ ಯೂಸ್ ಮಾಡಿದ್ರಿ ಅಂದರೆ ಒಂದೇ ಸಾಫ್ಟ್ವೇರ್, ಅದೇ ನಿಮಗೆ ಟೆಸ್ಟ್ನೂ ಮಾಡ್ತದೆ, ಡೆವಲಪಿಗೂ ಅವಕಾಶ ಕೊಡ್ತದೆ, ಆಮೇಲೆ ನಿಮ್ಮ ಅಪ್ಲಿಕೇಶನ್ನ ಹಾಸ್ಟ್ ಕೂಡ ಮಾಡ್ತದೆ. ದ ಕಂಪ್ನಿ ಕ್ಲೇಮ್ಸ್ ದ್ಯಾಟ್ ಯೂಸಿಂಗ್ ದೇರ್ ಸೊಲ್ಯೂಷನ್, ಈ ಕಂಪ್ನಿ ಏನು ಹೇಳ್ತದೆ ಅಂತಂದ್ರೆ ಅವ್ರ ಸೊಲ್ಯೂಷನ್ ಯೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಟೈಮ್ ಸಿಗ್ನಿಫಿಕೆಂಟಾಗಿ ಉಳಿತದೆ ಆ್ಯಂಡ್ ಕಾಸ್ಟ್ ಆರ್ ಎಲಿಮಿನೇಟೆಡ್. ಸಮ್ ಕಾಸ್ಟನ್ನು ಎಲಿಮಿನೇಟ್ ಮಾಡೀವಿ ಅಂತ ಕೂಡ ಹೇಳ್ತದೆ. ಸೊ ಲೈಫ್ ಸೈಕಲ್ ಅದೇನು ಅಪ್ಲಿಕೇಶನ್ ಲೈಫ್ ಸೈಕಲ್ ಬರ್ತದಲ್ಲ, ಟೆಸ್ಟ್ ಮಾಡೋದು, ಡೆವಲಪ್ ಮಾಡೋದು, ಹಾಸ್ಟ್ ಮಾಡೋದು, ಇಲ್ಲಿ ಕಾಸ್ಟ್ ನಿಮಗೆ ರೆಡ್ಯೂಸ್ ಆಗ್ತದೆ ಅಂತ ಕೂಡ ಹೇಳ್ತಾನೆ. ಸೊ 80% ಆಫ್ ಮಾರ್ಕೆಟ್ ಒಳಗೆ ಏನು ನಡೆದದ ಅದರದ್ದು 80% ತೊಗೋತೀವಿ, ಅಥವಾ 80% ಆಫ್ ರೆಡ್ಯೂಸ್ಡ್ ಕಾಸ್ಟ್ ಅಂತ ಹೇಳ್ತಾನೆ. ಓಕೆ, ನಾವು ಲೆಟ್ ಅಸ್ ಸಿ ದ ಫೀಚರ್ಸ್ ಆಫ್ ಬಂಗಿ ಕನೆಕ್ಟ್. ಒಂದೇದು ನೋಡೋಣ, ಎ ಸಿಂಗಲ್ ಆನ್ ಡಿಮ್ಯಾಂಡ್ ಎನ್ವಿರಾನ್ಮೆಂಟ್ ಫಾರ್ ಡೆವಲಪಿಂಗ್, ಟೆಸ್ಟಿಂಗ್, ಡೆಪ್ಲಾಯಿಂಗ್ ಆ್ಯಂಡ್ ಹಾಸ್ಟಿಂಗ್. ಇಲ್ಲಿ ನೋಡ್ರಿ, ಫಸ್ಟ್ ಫೀಚರ್ ಏನಂತಂದ್ರೆ ಇದ್ರದ್ದು ಸಿಂಗಲ್ ಪ್ಲ್ಯಾಟ್ಫಾರ್ಮ್ ಅದ, ಎನ್ವಿರಾನ್ಮೆಂಟ್ ಅದ. ಇದಕ್ಕೆ ಟೆಸ್ಟ್ ಮಾಡಲಿಕ್ಕೆ, ಡೆಪ್ಲಾಯ್ ಮಾಡಲಿಕ್ಕೆ, ಡೆವಲಪ್ಮೆಂಟ್ ಮಾಡಲಿಕ್ಕೆ ಆ್ಯಂಡ್ ಹಾಸ್ಟ್ ಮಾಡಲಿಕ್ಕೆ. ಓಕೆ, ಸೆಕೆಂಡ್ ಫೀಚರ್ ಏನಿದ್ರದ್ದು ಅಂತಂದ್ರೆ ಇಂಟರಾಕ್ಷನ್ ಡೆಲಿವರ್ಡ್ ಎಂಟೈರ್ಲಿ ವಯಾ ಬ್ರೌಸರ್. ಬ್ರೌಸರ್ ಮುಖಾಂತರನೇ ನೀವು ಏನು ಮಾಡ್ತೀರಿ, ಇಂಟ್ರಾಕ್ಷನನ್ನು ಮಾಡ್ತೀರಿ. ಎಕ್ಸ್ಟ್ರಾ ಪ್ಲಗಿನ್ಸನ್ನು ಡೌನ್ಲೋಡ್ ಮಾಡ್ಕೋರಿ, ಎಕ್ಸ್ಟ್ರಾ ಏನಾದರೂ ಥಿಂಗ್ಸನ್ನು ಡೌನ್ಲೋಡ್ ಮಾಡ್ಕೋರಿ, ಎಕ್ಸ್ಟ್ರಾ ಫೀಚರ್ಸನ್ನು ಡೌನ್ಲೋಡ್ ಮಾಡ್ಕೋರಿ. ನೋ, ವೆಬ್ ಬ್ರೌಸರ್ ಇದ್ರೆ ಮುಗೀತು. ಒಂದೇ ಪ್ಲ್ಯಾಟ್ಫಾರ್ಮ್ ಫಾರ್ ಟೆಸ್ಟಿಂಗ್, ಡೆಪ್ಲಾಯಿಂಗ್ ಆ್ಯಂಡ್ ಹಾಸ್ಟಿಂಗ್. ಇನ್ನೊಂದು ದೆರ್ ಈಸ್ ಓನ್ಲಿ ವೆಬ್ ಬ್ರೌಸರ್ ಈಸ್ ಯೂಸ್ಡ್, ನೋ ಅದರ್ ಪ್ಲಗಿನ್ಸ್. ಎರಡನೇ ಫೀಚರ್. ನೆಕ್ಸ್ಟ್, ಡೆಲಿವರಿ ಆಫ್ ಹೈಲಿ ಇಂಟ್ರಾಕ್ಟಿವ್ ಯೂಸರ್ ಎಕ್ಸ್ಪೀರಿಯನ್ಸ್ ವಿತೌಟ್ ಕಾಂಪ್ರಮೈಸಿಂಗ್ ಆಕ್ಸೆಸಿಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ. ಈ ಬಂಗಿ ಕಂಪನಿ ಏನು ಮಾಡ್ತದೆ ಅಂದ್ರೆ ಎಷ್ಟೇ ಕಷ್ಟ ಆದರೂ ಕೂಡ ಇವರು ಸೆಕ್ಯೂರಿಟಿ ಆಮೇಲೆ ನಿಮ್ಮ ಆಕ್ಸೆಸಿಬಿಲಿಟಿಗೆ ಯಾವುದೇ ಥರದ ತೊಂದರೆ ಬರಲಾರ್ದಂಗೆ ನೋಡ್ಕೋತಾರೆ. ಸೆಕ್ಯೂರಿಟಿ ಹೈ ಇರ್ತದೆ, ಆಕ್ಸೆಸಿಬಿಲಿಟಿ ಈಸಿ ಇರ್ತದೆ. ಸೊ ಆ ನಿಟ್ಟಿನೊಳಗೆ ಇವ್ರು ಕೆಲಸ ಮಾಡ್ತಾರೆ. ಮೂರನೇದೇನು ಅಂತಂದ್ರೆ ಆಟೋಮೇಟೆಡ್ ಇಂಟಿಗ್ರೇಷನ್ ಆಫ್ ವೆಬ್ ಸರ್ವಿಸಸ್. ವೆಬ್ ಸರ್ವಿಸಸ್ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಆಟೋಮೇಷನ್ ಅದ ಇಲ್ಲಿ. ಸೊ SOP ಆ್ಯಂಡ್ REST ಅನ್ನೋ ಟರ್ಮ್ಸನ್ನು, ದಟ್ ಈಸ್ ಅ ಸರ್ವಿಸಸನ್ನು, ಅಪ್ಲಿಕೇಶನ್ಸನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಡೇಟಾಬೇಸನ್ನು ಯಾವುದು ಯೂಸ್ ಮಾಡ್ತಾರೆ ಅಂದ್ರೆ MySQL ಆ್ಯಂಡ್ PostgreSQL, ಈ ಎರಡು ಡೇಟಾಬೇಸನ್ನು ಈ ಕಂಪನಿ ಯೂಸ್ ಮಾಡ್ತದೆ. ನೆಕ್ಸ್ಟ್ ಫೀಚರ್ ಏನು ಅಂತಂದ್ರೆ ಇಲ್ಲಿ ಬಿಲ್ಟಿನ್ ಟೀಮ್ ಅದ, ಅವನ್ನ ಕೊಲಾಬ್ರೇಟ್ ಮಾಡಿಕೊಂಡು ಟೆಸ್ಟಿಂಗ್ ಮಾಡ್ತೀವಿ. ನೆಕ್ಸ್ಟ್, ಬಿಲ್ಟಿನ್ ಆಕ್ಸೆಸಿಬಿಲಿಟಿ, ಸ್ಕೇಲಾಬಿಲಿಟಿ, ರಿಲಯಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ. ಆಲ್ರೆಡಿ ಇಲ್ಲಿ ಸ್ಕೇಲಾಬಿಲಿಟಿ ಅದ, ಸೆಕ್ಯೂರಿಟಿ ಅದ, ಆಮೇಲೆ ರಿಲಯಬಿಲಿಟಿನೂ ಕೂಡ ಅದ. ಅಂದರೆ ಎಲ್ಲರಿಗೂ ಅಡ್ಜಸ್ಟ್ ಆಗ್ತಕ್ಕಂಥ ಒಂದು ಹಂತ ಕೂಡ ಅದ. ಸೊ ಎ ಡ್ಯಾಶ್ಬೋರ್ಡ್ ಅರೇಂಜ್ಮೆಂಟ್ ಆಫ್ ಎಂಡ್ ಯೂಸರ್ಸ್ application
ಸೊ ಅನಾಲಿಟಿಕ್ಸ್ ಮುಖಾಂತರ ಒಂದು ಡ್ಯಾಶ್ಬೋರ್ಡನ್ನು ರೆಡಿ ಮಾಡಿಕೊಂಡು ಯಾವ್ಯಾವ ಯೂಸರ್ ಹೆಂಗೆ ಯೂಸ್ ಮಾಡ್ಲಿಕ್ಕತ್ತಾನ ಅನ್ನೋ ಒಂದು ಅಪ್ಲಿಕೇಶನ್ಸ್ ಎಷ್ಟು ಯೂಸ್ ಆಗ್ಲಿಕ್ಕತ್ತಾವ, ಏನೇನು ಯೂಸ್ ಆಗ್ಲಿಕ್ಕತ್ತಾವ ಅನ್ನೋ ಒಂದು ಡ್ಯಾಶ್ಬೋರ್ಡನ್ನು ಕ್ರಿಯೇಟ್ ಮಾಡ್ತಾರೆ. ಅದೊಂದು ಫೀಚರ್. ನೆಕ್ಸ್ಟ್ ಯುಟಿಲಿಟಿ ಪ್ರೈಸಿಂಗ್ ಮಾಡೆಲ್ ಬೇಸ್ಡ್ ಆನ್ ಎಂಡ್ ಯೂಸರ್ಸ್ ಅಪ್ಲಿಕೇಶನ್. ಇಲ್ಲಿ ನೀವು ಎಷ್ಟು ಯುಟಿಲೈಸ್ ಮಾಡ್ಕೋತೀರಿ, ಯುಟಿಲಿಟೀಸ್ ಯೂಸ್ ಮಾಡ್ಕೋತೀರಿ, ಅವು ನೀವು ಎಷ್ಟು ಯೂಸ್ ಮಾಡ್ಕೋತೀರಿ ಅನ್ನೋದ್ರ ಮೇಲೆ ಪೇ ಮಾಡ್ತೀರಿ. ಓಕೆ, ಪ್ರೈಸ್ ಮಾಡಬೇಕಾತಂದ್ರೆ ಈ ಮಾಡೆಲ್ ತೊಗೋತೀಯ ಅಂತ ನೋಡಿನೇ ಆ ಮಾಡೆಲ್ಸಿಗೆ ಮಾತ್ರ ನಿಮ್ಗೆ ಪ್ರೈಸಿಂಗನ್ನು ಮಾಡ್ತಾರೆ. ವಿನಾಕಾರಣ ನಿಮ್ಗೆ ಪ್ರೈಸಿಂಗನ್ನು ಈ ಕಂಪನಿ ಮಾಡೋಂಗಿಲ್ಲ. ಇವು ಫೀಚರ್ಸ್. ಓಕೆ, ಇಲ್ಲಿ ಈ ಬಂಗಿ ಕನೆಕ್ಟನ್ನು ಯೂಸ್ ಮಾಡಿದ್ರು ಅಂತಂದ್ರೆ ಡೆವಲಪರ್ಸ್ ಆಗಲಿ IT ಮ್ಯಾನೇಜರ್ಸ್ ಆಗಲಿ ಯೂಸ್ ಮಾಡಿದ್ರು ಅಂತಂದ್ರೆ ಅವ್ರು ಏನು ಮಾಡ್ಬೋದು ಅಂತಂದ್ರೆ ಕಂಪ್ಲೀಟ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಟು ಬಿಲ್ಡ್ ಅವ್ರ ವೆಬ್ ಅಪ್ಲಿಕೇಶನನ್ನು ಬಿಲ್ಡ್ ಮಾಡಲಿಕ್ಕೆ ಕಂಪ್ಲೀಟ್ ಆನ್ಲೈನ್ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ಕೋತಾರೆ. ಆಮೇಲೆ ಡೆಲಿವರಿ ಮಾಡ್ಲಿಕ್ಕೆ ಕೂಡ ಅವ್ರು ಏನು ಮಾಡ್ತಾರೆ, ಅದೇನೇ ಯೂಸ್ ಮಾಡ್ಕೋತಾರೆ. ಇಲ್ಲಿ ಅಜಾಕ್ಸ್ ಅನೇಬಲ್ ಆಗ್ತದೆ, ಅಂದ್ರೆ ಆನ್ ಆಗ್ತದೆ. ಅಜಾಕ್ಸನ್ನು ಯೂಸ್ ಮಾಡ್ಕೋಬೋದು ಅವರು. ಆಮೇಲೆ ಮಲ್ಟಿಪಲ್ ಡೇಟಾ ಸೋರ್ಸ್ ವೆಬ್ ಅಪ್ಲಿಕೇಶನ್ಸನ್ನು ಕೂಡ ಅವರು ಯೂಸ್ ಮಾಡ್ಕೋಬಹುದು. ಯಾವುದನ್ನು ಯೂಸ್ ಮಾಡಿಕೊಂಡು ಬಂಗಿ ಕನೆಕ್ಟನ್ನು ಯೂಸ್ ಮಾಡ್ಕೋತಿದ್ರು ಅಂದರೆ ಅಪ್ಲಿಕೇಶನ್ ಮೇ ಬಿ ಎಂಬೆಡೆಡ್ ವಿದಿನ್ ಅದರ್ ವೆಬ್ ಅಪ್ಲಿಕೇಶನ್ಸ್ ಆ್ಯಂಡ್ ಪೇಜಸ್. ಎಂಬೆಡೆಡ್ ಅಂದ್ರೆ ಅಲ್ಲಿ ಇರಬಹುದು, ಅದನ್ನು ನಾವು ಆ್ಯಡ್ ಮಾಡ್ಬೋದು ಅಂತ ಒಂದು ಅದರ್ ಅಪ್ಲಿಕೇಶನ್ಸ್ ಒಳಗೂ ನೀವು ನಿಮ್ಮ ಒಂದು ಅಪ್ಲಿಕೇಶನ್ಸ್ ಪಾರ್ಟ್ಸನ್ನು ಆ್ಯಡ್ ಮಾಡ್ಬೋದು, ಎಂಬೆಡೆಡ್ ಮಾಡ್ಬೋದು. ಸೊ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಸೊಲ್ಯೂಷನ್ಸ್ ಆರ್ ಡೆಲಿವರ್ಡ್ ಆಸ್ ಅ ಸ್ಟ್ಯಾಂಡ್ ಅಲೋನ್ ವೆಬ್ ಡೆಸ್ಟಿನೇಷನ್ಸ್. ನೀವು ಇಲ್ಲಿ ಇದನ್ನು ಎರಡು ರೀತಿಯಾಗಿ ಡೆಲಿವರಿ ಮಾಡ್ಬೋದು. ಒಂದು ಸಾಫ್ಟ್ವೇರ್ ಆಸ್ ಅ ಸರ್ವಿಸ್, ಇನ್ನೊಂದು ಸ್ಟ್ಯಾಂಡ್ ಅಲೋನ್ ಸರ್ವಿಸ್ ಅಂತ ಕೂಡ ನೀವೇನು ಮಾಡ್ಬೋದು, ಇದನ್ನು ಡೆಲಿವರಿ ಮಾಡ್ಬೋದು. ಡೆವಲಪ್ಮೆಂಟ್, ಟೀಮ್ ವರ್ಕ್ ಆ್ಯಂಡ್ ಟೆಸ್ಟ್ ಡೆಪ್ಲಾಯ್ಮೆಂಟ್ ಹಾಸ್ಟಿಂಗ್ ಆನ್ ಬಂಗಿ ಕನೆಕ್ಟ್ ಆರ್ ಫ್ರೀ ಆಫ್ ಚಾರ್ಜಸ್. ಟೆಸ್ಟ್ ಮಾಡೋದಾಗಲಿ, ಡೆಪ್ಲಾಯ್ ಮಾಡೋದಾಗಲಿ, ಆಮೇಲೆ ಅದನ್ನು ಹಾಸ್ಟ್ ಮಾಡೋದಾಗಲಿ ಎಲ್ಲವೂ ನಿಮಗಿಲ್ಲಿ ಟೀಮ್ ವರ್ಕ್ ಫ್ರೀ ಆಫ್ ಕಾಸ್ಟ್ ಒಳಗಡೆ ಸಿಗ್ತದೆ, ಚಾರ್ಜ್ ಇರೋಂಗಿಲ್ಲ. ಡೆವಲಪರ್ಸ್ ಪೇ ಅಂದರೆ ಪೇ ಎಲ್ಲಿ ಮಾಡ್ತೀವಿ ಸರ್ ನಾವು ಅಂತ ಕೇಳಿದಾಗ ಓನ್ಲಿ ವೆನ್ ದೇರ್ ಅಪ್ಲಿಕೇಶನ್ ಆರ್ ಆ್ಯಕ್ಚುಲಿ ಯೂಸ್ಡ್ ಬೈ ಎಂಡ್ ಯೂಸರ್ಸ್. ನಿಮ್ಮ ಅಪ್ಲಿಕೇಶನ್ ಡೆವಲಪ್ ಆಗಿ ಹಾಸ್ಟ್ ಆಯಿತು, ಓಕೆ, ಅದನ್ನು ಯೂಸ್ ಮಾಡ್ಲಿಕ್ಕತ್ರು ಅಂದ್ರೆ ಅವ್ರು ಎಷ್ಟು ಜನ ಯೂಸ್ ಮಾಡ್ತಾರೆ ಅದ್ರ ಮೇಲೆ ನೀವು ಅವರಿಗೆ ಪೇ ಮಾಡಬೇಕಾಗ್ತದೆ. ಇಷ್ಟು % ಅಂತ ಇರ್ತದೆ, ಅದನ್ನು ಪೇ ಮಾಡ್ತೀರಿ. 100 ಮಂದಿ ಯೂಸ್ ಮಾಡಾಕತ್ತಿದ್ರು ಅಂತಂದ್ರೆ ಇಬ್ಬರನ್ನ ನೀವೇನು ಮಾಡ್ತೀರಿ ಅಂತಂದರೆ ಇಬ್ಬರದ್ದು ನೀವು ಯೂಸರ್ಸದ್ದು, ನಾನು ಎಕ್ಸಾಂಪಲ್ ಹೇಳಿದ್ದು, ಇಬ್ಬರು ಯೂಸರ್ಸದ್ದು ಅವ್ರಿಗೆ ಪೇಮೆಂಟ್ ಕೊಡ್ತೀರಿ ಅಷ್ಟೇ. ಓಕೆ, 80% ಆ್ಯಂಡ್ 20% ಅಂತ ಇಟ್ಕೋರಿ. ಐ ಹೋಪ್ ಇಟ್ಸ್ ಕ್ಲಿಯರ್. ಆಲ್ ಬಂಗಿ ಪವರ್ಡ್ ಅಪ್ಲಿಕೇಶನ್ಸ್ ಆರ್ ಹಾಸ್ಟೆಡ್ ಫಾರ್ ಫ್ರೀ ಡ್ಯೂರಿಂಗ್ ದ ಬಂಗಿ ಕನೆಕ್ಟ್ ಪಬ್ಲಿಕ್ ಬೇಟಾ. ಇಲ್ಲಿ ಅಪ್ಲಿಕೇಶನ್ಸನ್ನು ಫ್ರೀ ಒಳಗೆ ಹಾಸ್ಟ್ ಮಾಡ್ತಾರೆ. ಯಾವಾಗ ಅಂತಂದ್ರೆ ಪಬ್ಲಿಕ್ ಬೇಟಾ ಅನ್ನೋ ಒಂದು ಸೊಲ್ಯೂಷನ್ ಅವ್ರ ಹತ್ರ ಇದ್ದಾಗ, ಯಾರ ಹತ್ರ ಬಂಗಿ ಕನೆಕ್ಟ್ ಅದವ್ರ ಹತ್ರ ಇದ್ದಾಗ. ಸೊ ಇಲ್ಲಿ ನಿಮಗೇನಾದರೂ ಬಂಗಿ ಕನೆಕ್ಟ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೇಬೇಕಾಗಿತ್ತು ಅಂತಂದ್ರೆ ನೀವು ಎಲ್ಲಿ ವಿಸಿಟ್ ಮಾಡ್ಬೋದು, bangiConnect.com ಅನ್ನೋ ಒಂದು ಅಪ್ಲಿಕೇಶನ್ ಏನದಲ್ಲ ಅದೊಂದು URLಗೆ ನೀವು ಟೈಪ್ ಮಾಡಿಕೊಂಡು ನೀವು ಅಲ್ಲಿ ನೋಡ್ಬೋದು. So depending on the usage of profile of an application, businesses can pay between ನಿಮ್ಮ ಅಪ್ಲಿಕೇಶನ್ ಹೆಂಗೆ ಯೂಸ್ ಆಗ್ತದೆ, ಆಮೇಲೆ ನಿಮ್ಮ ಅಪ್ಲಿಕೇಶನನ್ನು ಯಾರು ಯೂಸ್ ಮಾಡ್ಲಿಕ್ಕತ್ತಾರ, ಎಷ್ಟು ಯೂಸ್ ಆಗ್ಲಿಕ್ಕತ್ತದ ಅನ್ನೋದ್ರ ಮೇಲೆ ನೋಡಿಕೊಂಡು ನೀವು ಇನ್ ಬಿಟ್ವೀನ್ $2 to $5 ತನಕ ಪೇ ಮಾಡ್ಬೋದು. 2 to 5 ಅಂತಂದರೆ ಈಗ ಇರತಕ್ಕಂಥ ಬೆಲೆ $76.28 ಏನೋ ಅದ $1. ಸೊ $1 $76 ಅಂತ ಹಿಡಿದ್ರು $2 ಎಷ್ಟಾಯಿತು, ನೀವು ಎಷ್ಟು ಪೇ ಮಾಡ್ತೀರಿ? ಸೊ ಈ ಕಡೆ 12 ಪ್ಲಸ್ $152 ನೀವು ಪೇ ಮಾಡ್ತೀರಿ. ಓಕೆ, 152ರಿಂದ ಈ ಕಡೆ ಬಂದಾಗ 76 × 5 ಮಾಡಿಕೊಂಡು ಅದು ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಒಳಗಡೆ ನೀವು ಪೇ ಮಾಡ್ತೀರಿ. ಅವ್ರಿಗೆ ಜಾಸ್ತಿ ಕಾಸ್ಟ್ ಇರೋಂಗಿಲ್ಲ ನಿಮಗೆ. ಸೊ ನಿಮಗೆ ಹಾರ್ಡ್ಲಿ 152ರಿಂದ 300 ತನಕ ನಿಮಗೆ ಚಾರ್ಜ್ ಮಾಡ್ತಾರೆ ಅವರು. ಓಕೆ, ನೆಕ್ಸ್ಟ್, ಬಟ್ ಫಾರ್ ಅ ಹೆವಿಲಿ ಯೂಸ್ಡ್ ಬಿಸ್ನೆಸ್ ಪ್ರೊಡಕ್ಟಿವಿಟಿ ಅಪ್ಲಿಕೇಶನ್ ಎ ಸೆಂಟರ್ ಫಾರ್ ಇ-ಕಾಮರ್ಸ್ ಟ್ರಾನ್ಸಾಕ್ಷನ್. ಇದು ಸ್ಮಾಲ್ ಬಿಸ್ನೆಸ್ಸಿಗೆ ಆಯಿತು. ಈಗ ಬಿಗ್ ಬಿಸ್ನೆಸ್ಸಸ್ ಡೈಲಿ ನಿಮಗೆ ಅದ್ರ ಆಕ್ಸೆಸಿಬಿಲಿಟಿ ಇರ್ತದೆ, ಹ್ಯೂಜ್ ಆಕ್ಸೆಸಿಬಿಲಿಟಿ ಇರ್ತದೆ. ಅಂಥವರಿಗೆ ಇ-ಕಾಮರ್ಸ್ ಪರ್ ಯೂನಿಟ್ ಎಷ್ಟು ತೊಗೋತದಲ್ಲ ಅದ್ರ ರೀತಿ ಅವರು ಚಾರ್ಜ್ ಮಾಡ್ಕೋತಾರೆ.
Okay, thank you. This is what a Bungie Connect.